ಸೋಪಾನ 2. ವ್ಯೋಮ ಸರಸ್ಸಿನಲ್ಲಿ ಅರಳಿದ ತಾರೆ ತಾವರೆಗಳ ತೆರದಿ. ಮಹಾವೀರ ಮಹಾದರ್ಶನ ಶ್ರೀ ಜನ್ಮ ಕಲ್ಯಾಣ ಸಂಪುಟ ಸೋಪಾನ 2. ಮಹಾಕವಯಿತ್ರಿ ಕಾವ್ಯ ರಚನೆಗಾರ್ತಿ ಮಹಾಕವಿ ಡಾಕ್ಟರ್ ಲತಾ ರಾಜಶೇಖರ್. ಕಾವ್ಯವಾಚನ ಮತ್ತು ವ್ಯಾಖ್ಯಾನ ಡಾಕ್ಟರ್ HP ಮೋಹನಕುಮಾರ ಶಾಸ್ತ್ರಿ. ವ್ಯೋಮ ಸರಸಿನಲ್ಲಿ ಅರಳಿದ ವ್ಯೋಮ ಸರಸಿನಲ್ಲಿ ಅರಳಿದ ತಾರೆ ತಾವರೆಗಳ ತೆರದಿ. ಇತ್ತ ಸುರಲೋಕದಲ್ಲಿ ಜನಿಸಿದೊಡನೆ ತೀರ್ಥಂಕರರ ಶಿಶುವೋ ಆ ಕುಂಡಪುರದಲ್ಲಿ. ಪುಷ್ಪವೃಷ್ಟಿಗೈದವು ಕಲ್ಪವೃಕ್ಷಗಳು, ತಂತಾನೆ ಭಾರಿಸಿದವು ದೇವದುಂದುಬಿಗಳು. ಕಂಪಿಸತೊಡಗಿತು ದೇವೇಂದ್ರನ ರತ್ನ ಸಿಂಹಾಸನವು. ಅಂತೆ ಕಂಠಾನಾದವಾಯ್ತು ಕಲ್ಪವಾಸಿ ಸುರರ ವಿಮಾನಗಳಲ್ಲಿ. ಮತ್ತೆ ಸಿಂಹನಾದ ಒದಗಿತು ಜ್ಯೋತಿರ್ದೇವತೆಗಳ ವಿಮಾನಗಳಲ್ಲಿ. ಬೇರಿಯ ಶಬ್ದವಾಯಿತು ವೆಂತರ ದೇವತೆಗಳ ವಾಸಗೃಹಗಳಲ್ಲಿ. ಅನುರಣಿಸಿತು ಶಂಖಧ್ವನಿ ಭವನವಾಸಿ ದಿವಿಜರ ಭವನಗಳಲ್ಲಿ. ಧಾವಿಸಿ ನೆರೆದರೆಲ್ಲ ಸುರರು ಆ ಇಂದ್ರ ಸಭೆಯಲ್ಲಿ. ಜಿನಸ್ವಾಮಿಯ ಜನ್ಮವನು ಅರಿತು ಸಂಭ್ರಮದಿ ಭಾಗಿ ನಮಿಸಿದವ ಒಡನೆ ದೇವೇಂದ್ರಾದಿ ಸಕಲ ದೇವತೆಗಳ. ರತ್ನ ಖಚಿತ ಕಿರೀಟಧಾರಿ ಶಿರಗಳು ತಿಳಿದು ಬರಲೊಡನೆ ಧರೆಯಲ್ಲಿ ತೀರ್ಥಂಕರನು ಅವತರಿಸಿದ ವಾರ್ತೆಯೋ. ದೇವೇಂದ್ರನು ಆಗ ಮೇಲೆದ್ದು ಗೌರವದಿ ಬಂದು ಮುಂದಕ್ಕೆ ನಡೆದು 7 ಹೆಜ್ಜೆಗಳನ್ನು ನಮಿಸಿದನು ಭಕ್ತಿಯಲಿ. ಎಂತೆನುತ ಎದೆ ತುಂಬಿ ಜಗತ್ಪಾಲಕನೇ ಲೋಕೋದ್ಧಾರಕನೇ ಸರ್ವಪಾಪ ನಿವಾರಕನೇ. ನಮಿಸುವೆನು ಜಂಬೂದ್ವೀಪದ ಸುಮೇರು ಪರ್ವತದ ಸನಿಹ ಭರತ ಕ್ಷೇತ್ರದ ಈ ವರ್ತಮಾನ ಕಾಲದ ಕೊನೆಯ ತೀರ್ಥಂಕರನಾಗಿಹ ನಿನಗೆ. ನಮಿಸಲಂತೆಯೇ ಎಲ್ಲ ದೇವತೆಗಳು ಅನುಸರಿಸಿ ಅವನನ್ನು ಎಂದ ನಿಂತು ಸುರೇಂದ್ರನು ನೆನೆದು ಕರ್ತವ್ಯವನು. ಮಹಾಕವಿಗಳ ಜಾಣ್ಮೆಯನ್ನು ನಾವು ನೋಡಬೇಕು. ದೇವತೆಗಳು ಹೆಸರಿಗೆ ಮಾತ್ರ ಅಮರರು, ಅವರಿಗೂ ಸಾವಿದೆ. ದೇವತೆಗಳು ಅವರು ತೀರ್ಥಂಕರರಾಗ್ಲಿಕ್ಕಾಗೋದಿಲ್ಲ, ಮೋಕ್ಷಕ್ಕೆ ಹೋಗೋದಿದ್ರೆ ಅದು ಮನುಷ್ಯರೇ ಹೋಗ್ತಕ್ಕಂಥದ್ದು ಅಂತ ಹೇಳಿ ಮೊದಲು ಮನುಷ್ಯರಿಗೆ ಆ ಜಿನಬಾಲಕನ ದರ್ಶನವನ್ನ ಇಲ್ಲಿ ಮಹಾಕವಿಯತ್ರಿ ಮಾಡ್ತಾರೆ. ತದನಂತರ ಇಲ್ಲಿ ವ್ಯೋಮ ಸರಸ್ಸಿನಲ್ಲಿ ಅರಳಿದ ತಾರೆ ತಾವರೆಗಳ ತೆರದಿ. ವ್ಯೋಮ ಪ್ರಪಂಚದಲ್ಲಿ ಆ ಸುರಲೋಕದಲ್ಲಿ ಈ ಕಡೆ ಆ ಮಹಾವೀರನ ಜನನ ಆದ ತಕ್ಷಣ ಸುರಲೋಕದಲ್ಲಿ ತೀರ್ಥಂಕರ ಶಿಶುವಿನ ಅವತರಣವಾಯಿತು ಅಂದ ತಕ್ಷಣನೇ ಇಡೀ ಕುಂಡಲಾಪುರದ ಮೇಲೆ ದೇವತೆಗಳೆಲ್ಲರೂ ಕೂಡ ಪುಷ್ಪವೃಷ್ಟಿಯನ್ನು ಮಾಡಿದ್ರಂತೆ. ಕಲ್ಪವೃಕ್ಷಗಳು ಕೇಳಿದ್ದನ್ನ ತನಗೆ ತಾನೇ ಕೊಟ್ಬಿಟ್ಟುವಂತೆ ಅಲ್ಲಿ ಇದ್ದಕ್ಕಿದ್ದ ಹಾಗೆ ದೇವದುಂದಿಬೆಗಳು ಕಂಪಿಸತೊಡಗಿತ್ತಂತೆ. ಸಿಂಹಾಸನದ ಮೇಲೆ ಕುಳಿತಂತ ದೇವೇಂದ್ರನ ರತ್ನ ಸಿಂಹಾಸನ ಅದು ಕೂಡ ಅಲುಗಾಡೋಯ್ತಂತೆ. ಶೇಖ ಘಂಟಾನಾದವಾಯಿತು.
ಕಲ್ಪವಾಸಿ, ಸುರರ ಕಲ್ಪವಾಸಿ, ಭವನವಾಸಿ, ವ್ಯಂತರವಾಸಿ, ಇವೆಲ್ಲವೂ ಕೂಡ ಆ ಲೋಕಾಂತರ ವಾಸಿಗಳವು. ಅಲ್ಲೆಲ್ಲ ಆಯ್ತಂತೆ ನೋಡಿ. ಕಲ್ಪವಾಸಿ ಮತ್ತು ಸುರರ ವಿಮಾನದಲ್ಲಿ ಮತ್ತೆ ಸಿಂಹನಾದ ಬಂತಂತೆ. ಜ್ಯೋತಿರ್ದೇವತೆಗಳ ವಿಮಾನದಲ್ಲಿ ಭೇರಿ, ವ್ಯಂತರ ದೇವತೆಗಳ ವಾಸಗೃಹದಲ್ಲಿ ಶಂಖಧ್ವನಿ, ಭವನವಾಸಿ ದಿವಿಜರ ಧಾವಿಸಿ ಅಲ್ಲಿರ್ತಕ್ಕಂಥ ಸುರರೆಲ್ಲರೂ ಕೂಡ ಆ ದೇವೇಂದ್ರನ ಸಭೆಯಲ್ಲಿ ಆ ಮಹಾವೀರ ಜಿನಸ್ವಾಮಿಯ ಜನ್ಮವನ್ನರಿತು ಎಲ್ಲ ಸಂತೋಷಪಟ್ರಂತೆ. ಭಾಗಿ ನಮಿಸಿದವಾ ಒಡನೆ ದೇವೇಂದ್ರಾದಿ ಸಕಲ ದೇವತೆಗಳ ರತ್ನ ಖಚಿತ ಕಿರೀಟಧಾರಿ ಶಿರೆಗಳು. ಆ ಸುರಲೋಕದ ಒಡೆಯನಾಗಿರ್ತಕ್ಕಂಥ ದೇವೇಂದ್ರ ಮುತ್ತು ರತ್ನ ವಜ್ರ ವೈಡೂರ ಖಚಿತ ಕಿರೀಟ ಹಾಕೊಂಡಿದ್ದಾನೆ. ಹಾಗೆ ಎಲ್ಲ ದೇವತೆಗಳು ಕೂಡ ಹಾಕೊಂಡಿದ್ದಾರೆ. ಅವರೆಲ್ಲರೂ ಕೂಡ ಮುಕುಟಧಾರಿಗಳಾಗಿ ತೀರ್ಥಂಕರನ ಜನನದ ವಾರ್ತೆಯನ್ನು ಕೇಳಿ ಆನಂದ ಪಟ್ರಂತೆ. ಸಿಂಹಾಸನ ಕಂಪನವಾದ ತಕ್ಷಣ ಸಿಂಹಾಸನದಿಂದ ಇಳಿದು 7 ಹೆಜ್ಜೆ ಮುಂದೆ ಹೋಗಿ ಆತ ಭಕ್ತಿಯಿಂದ ಮಂಡಿ ಊರಿ ನಮಸ್ಕರಿಸ್ತಾನಂತೆ. ಯಾರು? ದೇವೇಂದ್ರ. ಯಾಕೆಂದರೆ ಜಿನಶಿಶುವಿನ ಅವತರಣವಾಗಿದೆ ಅಂತ ಹೇಳಿ ಅವನು 7 ಹೆಜ್ಜೆ ಮುಂದೆ ಹೋಗಿ ನಮಿಸ್ತೇನೆ. ಜಗತ್ಪಾಲಕ ನೀನು, ಇಡೀ ಜಗದ ಬಾಲಕ ನೀನು, ಅಂತಿಮ ತೀರ್ಥಂಕರ ನೀನು, ಲೋಕೋದ್ಧಾರಕ ನೀನು. ಎಲ್ಲರ ಪಾಪವನ್ನು ನಿನ್ನ ನೋಡಿದ ತಕ್ಷಣವೇ ಪಾಪ ನಿವಾರಣೆ ಆಗ್ತದೆ. ಆದ್ದರಿಂದ ನಿನಗೆ ನಾನು ನಮಸ್ಕಾರ ಮಾಡ್ತಾ ಇದ್ದೇನೆ. ಜಂಬೂ ದ್ವೀಪದ ಸುಮೇರು, ಈಗ ನಮ್ಮ ಜೈನಾಗಮದಲ್ಲಿ ಜಂಬೂ ದ್ವೀಪದ ಭರತ ಕ್ಷೇತ್ರ ಅಂತ, ಭರತ ಕ್ಷೇತ್ರ ಏನಿದೆ ಸುಮೇರು ಪರ್ವತದ ಬಳಿ ಇದೆ ಅಂತೆ. ಆ ಭರತ ಕ್ಷೇತ್ರದ ಆ ಕುಂಡಲಾಪುರದ ಅಲ್ಲಿ ಜನಿಸಿರುವ ನೀನು ಅಂತಿಮ ತೀರ್ಥಂಕರನಾಗಿ ನಿನಗೆ, ಆದ್ದರಿಂದ ನಾನು ನಿನಗೆ ನಮಸ್ಕಾರ ಮಾಡ್ತಾ ಇದ್ದೀನಿ ಅಂಥೇಳಿ ಆ ಸುರೇಂದ್ರ ನಮಸ್ಕಾರ ಮಾಡ್ತೇನೆ. ಅದನ್ನು ಅನುಸರಿಸಿ ಕೋಟಿ ಲಕ್ಷಾಂತರ ಜನ ದೇವತೆಗಳು ಕೂಡ ಅವರು ತಮ್ಮ ಕರ್ತವ್ಯವನ್ನು ಮಾಡ್ತಾರಂತೆ ಅನ್ನೋದರೊಳಗೆ ಎಂಥ ವೈಭವವನ್ನು ತಂದಿದ್ದಾರೆ. ಆ ಕಡೆ ಈ ಕಡೆ ಸುರರು, ಆ ಕಡೆ ನರರು, ಅವರ ನರ ಮತ್ತು ಸುರರ ಆ ಒಂದು ವೈಭೋಗವನ್ನು ಇಲ್ಲಿ ಡಾಕ್ಟರ್ ಲತಾ ರಾಜಶೇಖರ್ ಅವರು ಬಹಳ ಚಂದದ ರೀತಿಯಲ್ಲಿ ವರ್ಣಿಸಿರುವುದನ್ನು ನಾವಿಲ್ಲಿ ಕಾಣಬಹುದು. ನಮಸ್ಕಾರ.